ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂತ ಸ್ವಲ್ಪ ಗೆಸ್ ಮಾಡ್ತೀರಾ? ಪ್ಯಾರಿಸ್. ಸೊ ನಾವು ಗೈಸ್ ಜರ್ಮನಿಯಿಂದ ಓವರ್ನೈಟ್ ಜರ್ನಿ ಮಾಡ್ಕೊಂಬಿಟ್ಟು ಜಸ್ಟ್ ಇವಾಗ ರೀಚ್ ಆಗಿದ್ದೀವಿ. ಸೊ ಇವಾಗ 8:30 ಆಗ್ತಾ ಇದೆ ಇಲ್ಲಿ ಪ್ಯಾರಿಸಲ್ಲಿ. ಸ್ವಲ್ಪ ಮುಂಜಾನೆ ಚೆನ್ನಾಗಿರುತ್ತೆ. ಇವಾಗ ಹೆಂಗೂ ಸಮ್ಮರ್ ಸ್ಟಾರ್ಟ್ ಆಗಿದೆ ಅಂತ ನಾವು ಅಂದ್ಕೊಂಡಿದ್ರೆ ವೆದರ್ ನಮಗೆ ಸಾಥ್ ಕೊಡ್ತಾ ಇಲ್ಲ. ಸೊ ನಾವಿವಾಗ ಜಸ್ಟ್ ರೀಚ್ ಆಗಿಬಿಟ್ಟು ಇನ್ನೇನು ಚೇಂಜ್ ಮಾಡಬೇಕು, ಬಿಕಾಸ್ ನೈಟ್ ಬಂದಿರೋ ಬಟ್ಟೆನಲ್ಲೇ ನಾವು ಇನ್ನೂ ಇದ್ದೀವಿ. ನಾವು ಬಂದಿರೋದು ಆ್ಯಕ್ಚುಲಿ ಬಸ್ಸಲ್ಲಿ. ಸೊ ಬಸ್ ನಮ್ಮನ್ನು ಇವಾಗ ಜಸ್ಟ್ ಡ್ರಾಪ್ ಮಾಡಿಬಿಟ್ಟು ಅವ್ರು ಹಾಲ್ಟ್ ಸ್ಟೇಷನ್ಗೆ ಹೋಗಿದೆ. ಯಾಕೆ ಅಂತಂದರೆ ನೈಟ್ ಡ್ರೈವರ್ಸ್ ಫುಲ್ ನಿದ್ದೆ ಮಾಡ್ತಿರ್ತಾರೆ ಡೇ ಟೈಮಲ್ಲಿ. ಸೊ ಅವ್ರು ಬರೋದು ಡೈರೆಕ್ಟಾಗಿ ಈವ್ನಿಂಗ್ ಟೈಮಲ್ಲಿ ನಮ್ಮನ್ನು ಪಿಕ್ ಮಾಡೋಕ್ಕೆ ಅಂತಲೇ. ಸೊ ರೈಟ್ನ ನಾವು ಕೊಟ್ಟಿರೋ ಮ್ಯಾಪಲ್ಲಿ ನೋಡ್ತಾ ಇದ್ದೀವಿ ಎಲ್ಲೆಲ್ಲಿ ಹೋಗೋದು, ಯಾವ್ಯಾವ ಲೊಕೇಶನ್ಸ್ನ ಕವರ್ ಮಾಡೋದು ಅಂತ. ಗೈಸ್ ಎಲ್ಲರೂ ಫಸ್ಟ್ ಮಾಡೋದಂದರೆ ಐಫಿಲ್ ಟವರ್. ಫಸ್ಟ್ ಲೊಕೇಶನ್ನೇ ಅದು. ನಾವು ಹೋಗ್ತಾ ಇರೋದು ಐಫಿಲ್ ಟವರ್ಗೆ. ಸೊ ಐಫಿಲ್ ಟವರ್ಗೆ ಹೋಗ್ಬಿಟ್ಟು ಸ್ವಲ್ಪ ಪಿಕ್ಚರ್ಸ್ ಎಲ್ಲ ಶೂಟ್ ಮಾಡ್ಬೇಕು. ನಂಗೆ ಅದಕ್ಕಿಂತ ಮುಂಚೆ ಸ್ವಲ್ಪ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಫುಲ್ ನಿದ್ದೆಲಿದ್ದೀನಿ, ಮುಖ ಬೇರೆ ಹಿಂಗಿದೆ. ಸೊ ಸ್ವಲ್ಪ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡ್ಬಿಟ್ಟು ರೆಡಿ ಆಗಿಬಿಟ್ಟು ಆಮೇಲೆ ಸಿಗ್ತೀನಿ. ಗೈಸ್ ನಾನು ಬೆಳಗ್ಗೆ ಬಂದ ತಕ್ಷಣ ಹೆಂಗಂದೆ ಅಲ್ಲ ಮಳೆ ಬರ್ತಿದೆ ಅಂತ. ಇವಾಗ ನೋಡಿ ಸ್ವಲ್ಪ ಹೊರಗಡೆ ಫುಲ್ಲು ಕ್ಲಿಯರ್ ಆಗಿಬಿಟ್ಟಿದೆ. ಸೊ ಗೈಸ್ ಫೈನಲಿ ನಾನು ರೆಡಿ ಆಗಿಬಿಟ್ಟು ಬಂದಿದ್ದೀನಿ. ಏನಾಗಿದೆ ಅಂತಂದರೆ ಸರಿಯಾದ ಲೊಕೇಶನ್ ಸಿಕ್ಕಿರಲಿಲ್ಲ. ರೆಸ್ಟೋರೆಂಟ್ಸ್ ಎಲ್ಲ ಯಾವುದೂ ಓಪನ್ ಆಗಿರಲಿಲ್ಲ, ತುಂಬ ಬೇಗ ಆಗಿರೋ ಕಾರಣ. ಆ್ಯಂಡ್ ಯಾವುದೋ ಒಂದು ಭಾರಿ ಕಷ್ಟದಲ್ಲಿ ಸಿಕ್ತು ನಮಗೆ. ಅಲ್ಲಿ ಹೋಗಿಬಿಟ್ಟು ಕ್ರಾಯ್ಸನ್ ಮತ್ತು ಎಸ್ಪ್ರೆಸೋ ಕುಡಿದ್ಬಿಟ್ಟು ಬಂದ್ವಿ. ಎಸ್ಪ್ರೆಸೋ ಬೈ ದ ವೇ ನಮಗೆ ಜಾಸ್ತಿ ಅಭ್ಯಾಸ ಇರಲಿಲ್ಲ ಮೊದಲು, ಬಟ್ ಜರ್ಮನಿಗೆ ಬಂದಮೇಲೆ ಅಭ್ಯಾಸ ಆಗಿಬಿಟ್ಟಿದೆ. ಎಲ್ಲ ಕಡೆ ನಿಮಗೆ ಆ ಥರ ಕಾಫೀಸೇ ಸಿಗೋದು ಜಾಸ್ತಿ. ಸೊ ಇವಾಗ ನಾನು ಲೊಕೇಶನ್ ಹುಡುಕ್ತಾ ಇದ್ದೀನಿ ಫೋಟೋಶೂಟ್ ಮಾಡೋಕ್ಕೆ, ಬಿಕಾಸ್ ಇಲ್ಲಿ ತುಂಬಾ ಹತ್ತಿರ ಆಗಿಬಿಟ್ಟಿದೆ. ಇಲ್ಲಿ ಜಾಸ್ತಿ ಕ್ಲಿಯರಾಗಿ ನೀಟಾಗಿ ಕಾಣಿಸ್ತಾ ಇಲ್ಲ. ಸೊ ಬೆಟರ್ ಲೊಕೇಶನ್ಗೆ ಹೋಗ್ಬಿಟ್ಟು ಅಲ್ಲಿಂದ ತೋರಿಸ್ತೀನಿ ಹಿಂದ್ಗಡೆ. ಗೈಸ್ ನಾವು ನಡ್ಕೊಂಡು ಸ್ವಲ್ಪ ಬ್ರಿಡ್ಜ್ ಪಕ್ಕ ಬಂದ್ವಿ. ಸೊ ನಮ್ಗೆ ಅದ್ರ ಹತ್ತಿರ ಹೋಗಬೇಕು ಕ್ರಾಸ್ ಮಾಡ್ಕೊಂಬಿಟ್ಟು. ಆ್ಯಕ್ಚುಲಿ ಇದೊಂದು ದೊಡ್ಡದೊಂದು ಬ್ರಿಡ್ಜ್ ಆಗಿದೆ. ಸೊ ಈ ಬ್ರಿಡ್ಜಲ್ಲಿ ಎಲ್ಲರೂ ನಿಂತ್ಕೊಂಡು ಫೋಟೋಶೂಟ್ ಮಾಡ್ತಾ ಇದ್ದಾರೆ ಬಂದಿರೋರೆಲ್ಲ. ಸೊ ನಾವು ಇಲ್ಲಿ ನಿಂತಿದ್ದೀವಿ, ಅಮಿತ್ ಕೂಡ ಇಲ್ಲಿ ನಿಂತ್ಕೊಂಡು ಮ್ಯಾಪೆಲ್ಲ ನೋಡ್ತಾ ಇದ್ದಾರೆ ಹೆಂಗಿದೆ ಅಂತ. ಸೊ ಇದು ಆ್ಯಕ್ಚುಲಿ ಒಂದು ನದಿ, ಇದ್ರ ಮೇಲೆ ಬ್ರಿಡ್ಜ್ ಪಾಸ್ ಆಗಿದೆ. ಎಲ್ಲ ಕಡೆನೂ ಬ್ರಿಡ್ಜಸ್ ಇದೆ. ಬಟ್ ಏನಿದೆ ಅಂತಂದರೆ ಆ ಕಡೆ ಹೋಗಬೇಕು ಅಂತಂದರೆ ಅಟ್ಲೀಸ್ಟ್ ಮಿನಿಮಮ್ 10 to 12 minutes ಬೇಕು. ಮ್ಯಾಪಲ್ಲಿ ಚೆಕ್ ಮಾಡಿದ್ವಿ. ಸೊ ಅದೇ ಕಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಫೈನಲಿ ನಾನು ಬಂದುಬಿಟ್ಟು ರೀಚ್ ಆಗಿಬಿಟ್ಟಿದ್ದೀನಿ ಐಫಿಲ್ ಟವರ್ ಮುಂದೆ. ನಿಮ್ಮನ್ನೆಲ್ಲಾದರೂ ನಾನು ಈ ಕಡೆ ಬಂದು ತೋರ್ಸೋಕ್ಕಾಗತ್ತೆ ಈ ಕ್ಯಾಮ್ರಾ ಮುಂದೆ ಅಥವಾ ಈ ವಿಡಿಯೋದಿಂದ ಆಚೆಗೆ ಬಂದು ತೋರಿಸ್ಬೋದಿತ್ತು ಅಂದರೆ ನಾನು ಖಂಡಿತವಾಗೂ ತೋರಿಸ್ತಿದ್ದೆ. ಡ್ರೀಮ್ ಲೊಕೇಶನ್ ಗೈಸ್, ಲೈಫಲ್ಲಿ ಒಂದು ಸತಿ ವಿಸಿಟ್ ಮಾಡೋ ಜಾಗ. ಆ್ಯಂಡ್ ನನಗೆ ಎಲ್ಲಕ್ಕಿಂತ ಜಾಸ್ತಿ ಇದನ್ನು ಮೊದಲಿಗಿಂತ ನಾವು ಸಣ್ಣೋರಿರಬೇಕಾದ್ರೆ ಡೆಸ್ಕ್ಟಾಪಲ್ಲಿ ಸ್ಕ್ರೀನಲ್ಲಿ ಈ ಥರ ಪಿಕ್ಚರ್ಸ್ ಎಲ್ಲ ಬರಬೇಕಾದ್ರೆ ಎಷ್ಟು ಚೆನ್ನಾಗಿದೆ, ವಾವ್ ಹೋಗಲೇಬೇಕು ಒಂದು ಸತಿ ಎಲ್ಲ ಅಂತ ಅಂದ್ಕೊಳ್ತಿದ್ದೆ. ಬಟ್ ಫೈನಲಿ ಇಲ್ಲಿಗೆ ಬಂದಮೇಲೆ ಅಂತೂ ಸರಿಯಲ್ಲ ಅನ್ನಿಸ್ತಿದೆ. ಲೈಕ್ ಲಿಟ್ರಲಿ ನನಗೆ ವರ್ಡ್ಸ್ ಯಾಕೆ ಬರ್ತಾ ಇಲ್ಲ ಹೇಳೋಕ್ಕೆ. ದಿಸ್ ಇಸ್ ರಿಯಲಿ ಬ್ಯೂಟಿಫುಲ್. ಸೊ ನನಗೆ ಇವಾಗ ಡೇ ಟೈಮಲ್ಲಿ ನೋಡೋಕ್ಕಿಂತ ಜಾಸ್ತಿ ನನಗೆ ನೈಟ್ ಟೈಮಲ್ಲಿ ಇದು ಹೆಂಗೆ ಕಾಣಿಸುತ್ತೆ ಲೈಟ್ಸ್ ಜೊತೆ ಅಂತ ನೋಡೋಕ್ಕೆ ನಾನು ಜಾಸ್ತಿ ವೆಯ್ಟ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ರಿಯಲಿ ಬ್ಯೂಟಿಫುಲ್. ಸೊ ದಿಸ್ ಇಸ್ ರಷ್ಯನ್ ಸ್ಟೈಲ್ ಆರ್ಥೋಡಾಕ್ಸ್ ಚರ್ಚ್. ಅಂದ ಹಾಗೆ ಇಲ್ಲೆಲ್ಲ ಗಲಿ ಸುತ್ತಾಡ್ತಿದ್ದಂಗೆ ಡಬಲ್ ಡೆಕ್ಕರ್ ಬಸ್ ನನಗೆ ಕಾಣಿಸ್ತು. ತುಂಬಾ ಚೆನ್ನಾಗಿತ್ತು, ವಿಂಟೇಜ್ ವೈಬ್ ಕೊಡ್ತಾ ಇತ್ತು ನೋಡ್ದಂಗೆ. ಸೊ ಅದೇ ಥರ ಆ ಕಡೆ ಈ ಕಡೆ ನೋಡಿದಾಗ ಫುಲ್ಲು ಬ್ರೇಕ್ಫಾಸ್ಟ್ಗೆ ಅಂತಲೇ ಇಲ್ಲಿ ಸಪ್ರೇಟಾಗಿ ತುಂಬಾ ಜಾಸ್ತಿ ಕ್ಯಾಫೇಸ್ ಇದೆ. ಈ ಕ್ಯಾಫೇಸನ್ನೆಲ್ಲ ಇಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ ಅಂತಂದರೆ ನಿಮಗೆ ನೋಡಿದ್ರೆ ಇಲ್ಲಿ ನಿಂತ್ಕೊಂಡು ಫೋಟೋಶೂಟ್ ಮಾಡೋಣ ಅಂತಲೇ ಅನಿಸ್ಬಿಡುತ್ತೆ. ಅಂದ ಹಾಗೆ ಈ ಥರ ಪುಟ್ಟ ಫೋನ್ಗಳು ಯಾರಿಗೆ ನೆನಪಿದೆ ಅಂತ ಸ್ವಲ್ಪ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ನನಗಂತೂ ಇದನ್ನು ನೋಡ್ತಾ ಇದ್ದಂಗಂತೂ ನಾನು ಚೈಲ್ಡ್ಹುಡ್ಗೆ ಹೋಗ್ಬಿಟ್ಟೆ.
ಈಗ ನಾವು ರೀಚ್ ಆಗಿದ್ದೀವಿ ಮಿಲಿಟ್ರಿ ಮ್ಯೂಸಿಯಂ ಆಫ್ ಫ್ರಾನ್ಸ್. ಇದೊಂದು ಆ್ಯಕ್ಚುಲಿ ತುಂಬಾ ಹಳೆ ಮ್ಯೂಸಿಯಂ ಆಗಿದೆ. ಇದ್ರಲ್ಲಿ ಫುಲ್ ಮಿಲಿಟ್ರಿ ರಿಲೇಟ್ ಆಗಿರೋ ಎಲ್ಲ ಆ್ಯಂಟಿಕ್ ಐಟಮ್ಸ್ನ ಇವಾಗ ಇಟ್ಕೊಂಡಿದ್ದಾರೆ. ಬಟ್ ಇದು ನೆಪೋಲಿಯನ್ ಅವ್ರ ಟೈಮ್ ಇದು. ಆ್ಯಂಡ್ ಇದ್ರ ಒಳಗಡೆ ನಾವು ಆ್ಯಕ್ಚುಲಿ ಹೋಗಬೇಕು ಅಂತ ಟ್ರೈ ಮಾಡಿದ್ವಿ, ಬಟ್ ನಾವು ಹೋಗೋಕ್ಕಾಗಿರಲಿಲ್ಲ. ಸೊ ಹೊರಗಡೆಯಿಂದನೇ ಇದನ್ನು ಎಂಜಾಯ್ ಮಾಡ್ಕೊಂಬಿಟ್ಟು ನಾವು ನೆಕ್ಸ್ಟ್ ಲೊಕೇಶನ್ಗೆ ಇಲ್ಲಿಂದ ಹೊರಟ್ವಿ. ನೀವಿವಾಗ ನೋಡ್ತಾ ಇರೋ ಜಾಗದ ಹೆಸರು ಬಂದು ಲೋರೆ ಮ್ಯೂಸಿಯಂ. ಇದು ಆ್ಯಕ್ಚುಲಿ ವರ್ಲ್ಡ್ಸ್ ಬಿಗ್ಗೆಸ್ಟ್ ಮ್ಯೂಸಿಯಂ ಅಂತಲೂ ಕರೀತಾರೆ. ಸೊ ನೀವೆಲ್ಲಾದರೂ ಪ್ಯಾರಿಸ್ಗೆ ಬಂದರೆ ಈ ಲೊಕೇಶನ್ನ ನೋಡೋದನ್ನ ಮಿಸ್ ಮಾಡ್ಕೋಬೇಡಿ. ಇದರಲ್ಲಿ ನೀವು ಆ್ಯಕ್ಚುಲಿ ಕೇಳಿರೋ ಮೊನಾಲಿಸಾ ಅವ್ರದ್ದು ಪೋರ್ಟ್ರೇಟ್ ಕೂಡ ಇದ್ರೊಳಗಡೆ ನಿಮಗೆ ನೋಡೋಕ್ಕೆ ಸಿಗತ್ತೆ. ಸೊ ಆ್ಯಕ್ಚುಲಿ ಇದರಲ್ಲೆಲ್ಲಾದರೂ ಒಳಗಡೆ ಹೋಗಬೇಕು ಅಂತಂದರೆ ಅಟ್ಲೀಸ್ಟ್ ನೀವು ಒಂದು ಫುಲ್ ಡೇನ ಫ್ರೀ ಮಾಡ್ಕೊಂಬಿಟ್ಟು ಈ ಲೊಕೇಶನಿಗೆ ಬನ್ನಿ. ನಮ್ಮ ಥರ ಟೈಮ್ ಕನ್ಸ್ಟೆಂಟ್ ಎಲ್ಲ ಮಾಡ್ಕೊಂಡು ಬಂದರೆ ಡೆಫಿನೆಟಾಗಿ ವಿಸಿಟ್ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಇದಕ್ಕೆ ನೀವು ಪ್ರೀ ಬುಕ್ಕಿಂಗ್ ಟಿಕೆಟ್ಸು ನಿಮಗೆ ಅವೈಲೇಬಲ್ ಇದೆ, ನೀವು ತೊಗೋಬೋದು. ಆ್ಯಂಡ್ ಇಲ್ಲಿ ದೊಡ್ಡದೇ ಅದು ಲೈನ್ ಕಾಣಿಸ್ಬೋದು ನಿಮ್ಗೆ ಎದುರುಗಡೆ, ಎಲ್ಲರೂ ನಿಂತ್ಕೊಂಡಿದ್ದಾರೆ ಟಿಕೆಟ್ಸ್ಗೋಸ್ಕರ. ಸೊ ಈ ಲಾಂಗ್ ಲೈನ ಸ್ಕಿಪ್ ಮಾಡೋಕ್ಕೆ ಪ್ರೀ ಬುಕ್ ಮಾಡಿದ್ರೆ ಬೆಟರ್. ಅಕಸ್ಮಾತ್ ಆಗಿಲ್ಲ ಅಂತ ಅಂದರೆ ಇದೇ ಥರ ಟಿಕೆಟ್ ತೊಗೊಂಡು ಒಳಗಡೆ ಹೋಗಬೇಕಾಗತ್ತೆ. ಆರ್ಟ್ ಪ್ರೇಮಿಗಳಿಗೆ ಖಂಡಿತವಾಗಿಯೂ ಒಂದು ವಿಸಿಟ್ ಮಾಡೋವಂಥ ಜಾಗ ಇದು. ತುಂಬಾ ಚೆನ್ನಾಗಿದೆ. ಆರ್ಕಿಟೆಕ್ಚರ್ ವೈಸ್ ನೋಡಿದ್ರಂತೂ ತುಂಬಾ ಚೆನ್ನಾಗಿ ಸ್ಕಲ್ಪ್ ಮಾಡಿದ್ದಾರೆ. ಸೊ ನಾನು ಸಿವಿಲ್ ಬ್ಯಾಕ್ಗ್ರೌಂಡ್ ಇರೋ ಕಾರಣ ನನಗೆ ಈ ಥರದ್ದೆಲ್ಲ ನೋಡಿದ್ರೆ ತುಂಬಾ ಚೆನ್ನಾಗಿದೆ, ಇಲ್ಲೇ ನಿಂತ್ಕೊಂಡ್ಬಿಡೋಣ ಅಂತ ಅನಿಸ್ಬಿಡತ್ತೆ. ಸೊ ಫ್ಯಾಮಿಲಿ ಜೊತೆ ಆಗಿರಲಿ, ನೀವೆಲ್ಲಾದರೂ ಕಪಲ್ ಟ್ರಿಪ್ ಬಂದಿದ್ರು ಈ ಜಾಗನೂ ಮಿಸ್ ಮಾಡಬೇಡಿ. ನೀವಿವಾಗ ನೋಡ್ತಾ ಇರೋ ಜಾಗ ಬಂದು ಈ ಸರ್ತಿ ಒಲಿಂಪಿಕ್ಸ್ಗೆ ರೆಡಿ ಆಗ್ತಾ ಇರೋ ಗ್ರೌಂಡ್ ಇದು. ಈ ಸತಿ ಒಲಿಂಪಿಕ್ಸ್ ನಡೀತಾ ಇರೋದು ಪ್ಯಾರಿಸಲ್ಲಿ. ಸೊ ಆದ ಕಾರಣ ಜುಲೈಯಿಂದ ಆಗಸ್ಟ್ ತನಕ ನಡೀತಾ ಇದೆ ಈ ಕಡೆ. ಆ್ಯಂಡ್ ಜಾಸ್ತಿ ನಾವು ಈ ಕಡೆ ಒಳಗಡೆ ಹೋಗೋಕ್ಕೆ ಬೇಡ ಅಂತಲೇ ಡಿಸೈಡ್ ಮಾಡಿದ್ವಿ. ಯಾಕೆ ಅಂತಂದರೆ ಎಲ್ಲ ಕಡೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ತುಂಬ ಜೋರಾಗಿ ಸದ್ದು ಅದು ಇದು ಎಲ್ಲ ನಡೀತಾ ಇದೆ. ಆ್ಯಂಡ್ ಪ್ರಿಫರೇಬ್ಲಿ ನಮಗೆ ಸ್ವಲ್ಪ ಓಡಾಟ ಮಾಡೋಕ್ಕೆ ಮತ್ತು ಎಲ್ಲ ಕಡೆ ಕನ್ವೀನಿಯೆಂಟ್ ಆಗಿರೋ ಜಾಗ ಬೇಕಿತ್ತು. ಆ್ಯಂಡ್ ಜಾಸ್ತಿ ರಶ್ ಬೇಡ ಅಂತ ನಾವು ಇದ್ರ ಒಳಗಡೆ ಹೋಗೋಕ್ಕಂತೂ ಹೋಗಿಲ್ಲ. ಆ್ಯಂಡ್ ಕೆಲವೊಂದು ಕಡೆ ಎಲ್ಲ ಅಲೋವ್ ಇರಲಿಲ್ಲ, ಅದಕ್ಕೋಸ್ಕರ ಸ್ಕಿಪ್ ಮಾಡಿದ್ವಿ. ಸೊ ಇವಾಗ ರೆಡಿ ಮಾಡ್ತಾ ಇದ್ದಾರೆ. ನಿಮ್ಮ ಮುಂದೆ ಕಾಣ್ತಾ ಇರೋ ಜಾಗದ ಹೆಸರು ಪಿಟೈಟ್ ಮ್ಯೂಸಿಯಂ. ಇದಕ್ಕೆ ಪಿಟೈಟ್ ಅಂತಾರ ಪೆಟಿಟ್ ಅಂತಾರ ನನಗಂತೂ ಗೊತ್ತಿಲ್ಲ. ಬಟ್ ಈ ಮ್ಯೂಸಿಯಂ ಬಂದು ಆ್ಯಕ್ಚುಲಿ ಇದನ್ನ ಪಿಟೈಟ್ ಪ್ಯಾಲೇಸ್ ಅಂತ ಕರೀತಾರೆ. ಪ್ಯಾಲೇಸ್ ಅನ್ನೋದಕ್ಕಿಂತ ಜಾಸ್ತಿ ಇದು ಮ್ಯೂಸಿಯಂ. ಯುರೋಪಿದು ಇನ್ನೊಂದು ಬಿಗ್ಗೆಸ್ಟ್ ಮ್ಯೂಸಿಯಂ ಅಂತಲೇ ಕರಿಬೋದು. ಈ ಮ್ಯೂಸಿಯಂನ ಪ್ಯಾಲೇಸ್ ಅಂತ ಯಾಕೆ ಕರೀತಾರೆ ಅಂತ ಇದನ್ನ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ಎಷ್ಟು ಚೆನ್ನಾಗಿ ಇದನ್ನು ಕೆತ್ತಿದ್ದಾರೆ, ಇದ್ರ ಕಲ್ಲುಗಳನ್ನ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಾವು ಬಂದಿರೋದು ಮಧ್ಯಾಹ್ನ ಆಗಿರೋ ಕಾರಣ ತುಂಬಾ ಬಿಸಿಲಿತ್ತು. ಆ್ಯಂಡ್ ಈ ಟೈಮಲ್ಲಿ ಒಳಗಡೆ ಎಂಟ್ರಿ ಕ್ಲೋಸ್ ಆಗಿತ್ತು. ಸೊ ಹೊರಗಡೆಯಿಂದನೇ ಇದನ್ನು ಚೆನ್ನಾಗಿ ನೋಡಿಬಿಟ್ಟು ಹಾಗೆ ನಾವು ನೆಕ್ಸ್ಟ್ ಲೊಕೇಶನ್ಗೆ ಹೋದ್ವಿ. ಗೈಸ್, ಬೆಳಗ್ಗಿಂದ ಎಲ್ಲ ಕಡೆ ಓಡಾಡಿದ ಮೇಲೆ ನಾನು ಸಂಜೆಗೋಸ್ಕರನೇ ಕಾಯ್ತಾ ಇದ್ದೆ. ಯಾಕೆ ಅಂತಂದರೆ ಈ ಬೋಟ್ ರೈಡ್ಗೋಸ್ಕರ. ಸೊ ಈ ಬೋಟ್ ರೈಡ್ ಇದೆಯಲ್ಲ, ಇದು ಫುಲ್ ಆಲ್ಮೋಸ್ಟ್ ಪ್ಯಾರಿಸಲ್ಲಿ ನೀವೇನೇನು ನೋಡಿರ್ತೀರ ಅದನ್ನೆಲ್ಲ ಕವರ್ ಮಾಡುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನೈಟ್ ಹೊತ್ತಲ್ಲಿ ಪ್ಯಾರಿಸಲ್ಲಿ ಪ್ರತಿ 1 ಗಂಟೆಗೂ
ಪ್ಯಾರಿಸ್ದು ಟವರ್ ಇದೆಯಲ್ಲ, ಐಫಿಲ್ ಟವರ್, ಅದ್ರ ಮೇಲೆ ಲೈಟ್ಸ್ ಫುಲ್ ಬ್ಲಿಂಕ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ನಾವು ಕಾಯ್ತಾ ಇದ್ವಿ. ಇದನ್ನೆಲ್ಲ ಬೋಟ್ ರೈಡಲ್ಲಿ ನೋಡ್ಕೊಂಡು ಹೋಗಕ್ಕಂತೂ ಸಖತ್ತಾಗಿರತ್ತೆ ಅಂತ ಕಾಯ್ತಾ ಇದ್ವಿ. ಫೈನಲಿ ನನ್ನ ಮೊಮೆಂಟ್ ಬಂತು. ನಾನು ಬೋಟಲ್ಲಿ ಮೇಲೆ ಟಾಪಲ್ಲಿ ಹೋಗ್ಬಿಟ್ಟು ಒಮ್ಮೆ ಪಕ್ಕ ಕೂತ್ಕೊಂಡೆ. ಎಷ್ಟು ಚೆನ್ನಾಗಿತ್ತು ವ್ಯೂ ಅಂತ ಯಾಕೆ ಕೇಳ್ತೀರಾ, ಸಖತ್ತಾಗಿತ್ತು. ಇನ್ನೊಂದು ವಿಷಯನಂತೂ ನಾನು ಹೇಳೋಕ್ಕೆ ಮರೆತುಬಿಟ್ಟೆ. ನಾವು ಯಾವುದೇ ಟೂರಿಸ್ಟ್ ಪ್ಲೇಸ್ಗೆ ಹೊರಗಡೆ ಹೊರಟ್ರು ನಮಗೆ ತುಂಬ ಜನ ನಮ್ಮ ದೇಶದವ್ರು ಸಿಕ್ಬಿಡ್ತಾರೆ. ಏನಾಗಿತ್ತು ಅಂತಂದರೆ, ನಾವು ಕೂತಿರೋ ಬೋಟಲ್ಲಿ ತುಂಬ ಜನ ಕನ್ನಡಿಗರು, ತುಂಬ ಜನ ಇಂಡಿಯನ್ಸ್ ಎಲ್ಲ ನಮ್ಮ ಬೋಟಲ್ಲಿದ್ದರು. ಸೊ ಯಾವುದೇ ಒಂದು ಬ್ರಿಡ್ಜ್ ಬಂದ್ರೂ ಅದ್ರ ಕೆಳಗಡೆ ಜೋರಾಗಿ ಕಿರ್ಚಾಡ್ತಾ ಕೂಗಾಡ್ತಾ ಮುಂದೆ ಹೋಗ್ತಾ ಇದ್ವಿ. ಸೊ ಇದನ್ನೆಲ್ಲ ನೋಡ್ತಾ ಇದ್ರಂತೂ ನಾವು ಪ್ಯಾರಿಸಿಗೆ ಬಂದಿದ್ದೀವ ಅಥವಾ ಇಂಡಿಯಾದಲ್ಲೇ ಇದ್ದೀವಿ ಅಂತ ನಾವು ಗೊತ್ತಾಗ್ತಿರ್ಲಿಲ್ಲ. ಸೊ ಈ ಒಂದು ಮೊಮೆಂಟ್ನ ನಾನು ಯಾವತ್ತೂ ಲೈಫಲ್ಲಿ ಮರೆಯೋಕ್ಕೆ ಆಗಲ್ಲ. ಯಾಕೆ ಅಂತಂದರೆ, ಇದಕ್ಕೂ ಮುಂಚೆ ಆಸ್ಟ್ರಿಯಾಗೆ ಹೋಗಿದ್ದಾಗಲೂ ಹೀಗೆ ಆಗಿತ್ತು. ನಾವು ಹೋಗೋ ಬಸ್ಸಸ್ಸಲ್ಲಿ, ನಾವು ಹೋಗೋ ಯಾವುದೇ ಒಂದು ಟ್ರಾಮ್ಸ್ ಆಗಿರಲಿ, ಬೋಟ್ ಆಗಿರಲಿ, ಎಲ್ಲ ಕಡೆ ನಮ್ಮ ದೇಶದವ್ರು ಸಿಕ್ಬಿಡ್ತಾರೆ. ಸೊ ನಮ್ಮ ದೇಶದ ಭಾಷೆಗಳನ್ನ ಅದೇ ಥರ ಕಿವಿಗೆ ಕೇಳ್ದಂಗೆ ಆಹಾ ಎಷ್ಟು ಖುಷಿಯಾಗಿಬಿಡುತ್ತೆ ಅಂತಂದರೆ ಮನಸ್ಸಿಗೆ. ನಾವು ಓಕೆ ಯಾರೋ ಒಬ್ಬರು ನಮ್ಮ ದೇಶದವ್ರು ಇದ್ದಾರಲ್ಲ, ನಮ್ಮವ್ರು ಇದ್ದಾರಲ್ಲ ಅಂತ ಅನಿಸ್ಬಿಡತ್ತೆ. ಸೊ ಆ ಖುಷಿನೇ ಬೇರೆ. Se puede apreciar el encanto del estilo moderno de una estructura metálica. Este puente, dedicado a la alianza franco-rusa, fue finalizado en el año 1900. Ponte Alessandro Neri. Davanti a voi il fascino di una struttura metallica attinente alla struttura di pietra in bronzo in stile inglese. Questo ponte è dedicato all'alleanza franco-russa. ಆ್ಯಕ್ಚುಲಿ ಏನು ಗೊತ್ತಾ, ಪ್ಯಾರಿಸಲ್ಲಿ ನೀವು ನೋಡ್ತಾ ಇರೋ ಐಫಿಲ್ ಟವರ್ ಇದೆಯಲ್ಲ, ಸೊ ರಾತ್ರಿ 11 ಗಂಟೆ ನಂತರ ಪ್ರತಿ 1 ಗಂಟೆಗೂ ಫುಲ್ಲು ಲೈಟ್ಸ್ ಬ್ಲಿಂಕ್ ಆಗಿಬಿಡುತ್ತೆ. ಸೊ ಇದನ್ನು ನೋಡ್ತಾ ಇದ್ದಂಗೆ ನಾನು ತುಂಬಾ ಜಾಸ್ತಿ ಇಮೋಷನಲ್ ಆಗಿಬಿಟ್ಟೆ. ಯಾಕೆ ಅಂತಂದರೆ, ನಾನು ಮೊದಲು ಅಂದ್ಕೊಳ್ತಿದ್ದೆ ಓಕೆ ಫೈನ್, ನೋಡಿದಾಗ ಚೆನ್ನಾಗಿದೆ, ಬಟ್ ಓಕೆ ಫೈನ್ ಯಾರು ಹೋಗ್ತಾರೆ, ಅಷ್ಟು ದೂರ ಎಲ್ಲ ಹೋಗೋಕ್ಕಾಗಲ್ಲ ಅಂತ. ಬಟ್ ನಂದಿದು ಡ್ರೀಮ್ ಕಮ್ ರಿಯಾಲಿಟಿ ಮೂಮೆಂಟ್. ಸೊ ಇದನ್ನು ಹಾಗೆ ನನ್ನ ಜೊತೆ ಜೋಪಾನವಾಗಿ ಮೆಮೊರಿನ ಇಟ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ಫೈನಲಿ ನಾವು ಪ್ಯಾರಿಸಿಂದ ಮತ್ತೆ ಮನೆಗೆ ಬಂದ್ವಿ. ಸೊ ನಾನು ಕೂತ್ಕೊಂಡು ಚೆರಿ ತಿಂತಾ ಇದ್ದೀನಿ, ಜೊತೆಗೆ ನಿಮ್ಮ ವ್ಲಾಗ್ ಎಡಿಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ನನಗೆ ಜಾಸ್ತಿ ಟೈಮ್ ಇಲ್ಲ. ಇವತ್ತು ಸಂಜೆ ನಾವು ಮತ್ತೊಂದು ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಅಂತ ನಿಮಗೆ ಮುಂದಿನ ವ್ಲಾಗಲ್ಲಿ ನೋಡೋಕ್ಕೆ ಸಿಗ್ತೀವಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಟಿಲ್ ದೆನ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.